ಹಲೋ ಗೈಸ್, ಎಲ್ಲರಿಗೂ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ದಿ ರಾಜಾ ಸಾಬ್ ಪ್ರಭಾಸ್ ಅವರು ನಟಿಸಿರುವ ಈ ಚಿತ್ರ ಮೊನ್ನೆ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಿದೆ. ನೀವು ಪ್ರಭಾಸ್ ಅವ್ರ ಫ್ಯಾನ್ಸ್ ಆಗಿದ್ದರೆ ಹೋಗಿ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಒಂದು ಹಾರರ್ ಕಾಮಿಡಿ ಮೂವಿ. ಆಫ್ಟರ್ ಲಾಂಗ್ ಟೈಮ್ ಪ್ರಭಾಸ್ ಅವ್ರನ್ನ ಈ ಥರ ಒಂದು ಕ್ಯಾರೆಕ್ಟರ್ ಮತ್ತು ಈ ಥರ ಒಂದು ರೋಲಲ್ಲಿ ನೋಡ್ತಿರೋದು. ರೆಬಲ್ ಸ್ಟಾರ್ ಪ್ರಭಾಸ್ಗಿಂತ ಆ್ಯಕ್ಚುಯಲ್ ಡಾರ್ಲಿಂಗ್ ಪ್ರಭಾಸ್ ಅವ್ರನ್ನ ನೋಡ್ದಂಗಾಯ್ತು. ಆಬ್ವಿಯಸ್ಲಿ ಅವ್ರ ಡಯಾಟ್ ಫ್ಯಾನ್ಸಿಗಂತೂ ಇದು ಒಳ್ಳೆ ಮೂವಿ ಫೀಸ್ಟ್ ಅಂತಲೇ ಹೇಳ್ಬೋದು. ಮೊದಲಿಗೆ ಪಾಸಿಟಿವ್ಸ್ ಕಡೆ ಬರೋ ಹಾಗಿದ್ರೆ ಪ್ರಭಾಸ್ ಅವರು ಲಿಟ್ರಲಿ ಸಿನಿಮಾನ ಹೆಗ್ಗಲ್ ಮೇಲೆ ಹಾಕ್ಕೊಂಡು ಹೋಗಿದ್ದಾರೆ ಅಂದರೆ ತಪ್ಪಾಗಲ್ಲ. ಅದರಲ್ಲೂ ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಹಾಸ್ಪಿಟಲಲ್ಲಿ ಒಂದು ಸೀನ್ ಇದೆ, ನನಗಂತೂ ಅದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಮೂವಿ ಪ್ಲಾಟ್ ಕಡೆ ಬರೋ ಹಾಗಿದ್ರೆ 3 ಜನ ಹೀರೋಯಿನ್, ಒಬ್ಬ ಹೀರೋ, ಅಲ್ಲಲ್ಲಿ ಸ್ವಲ್ಪ ಕಾಮಿಡಿ, ಹೆಸ್ರಿಗಷ್ಟೇ ಹಾರರ್ ಮೂವಿ. ಬಟ್ ನನಗಂತೂ ಎಲ್ಲೂ ಭಯ ಆಗಿಲ್ಲ. ಅಟ್ಲೀಸ್ಟ್ ಆ ದೆವ್ವಾದರೂ ಸ್ವಲ್ಪ ರಿಯಲಿಸ್ಟಿಕ್ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಫುಲ್ CGI. ಇನ್ನು ಫಸ್ಟ್ ಟೈಮ್ ಅರಮನೆಗೆ ಹೋಗುವಾಗ ಒಂದು ಸೀನ್ ಇರುತ್ತೆ. ಲಿಟ್ರಲಿ ಹೀರೋಯಿನ್ ಬೆಟ್ಟದ ಮೇಲೆ ಸ್ಯಾರಿ ಹಾಕ್ಕೊಂಡು ಹೋಗ್ತಾಳೆ ಆ್ಯಂಡ್ ಅದು ಫುಲ್ CGI. ಗ್ರೀನ್ ಸ್ಕ್ರೀನ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ. ಆ್ಯಂಡ್ ಮೂವಿ ಬಜೆಟ್ಟೇ 400 crores ಮಾರ್ಕ್ ದಟ್ಟಿದೆ ಅಂತೆ. ಹೌದು, ಪ್ರಭಾಸ್ ಅವರು ಇದ್ದಾರೆ ಅಂತಂದರೆ ಕಲೆಕ್ಷನ್ಸ್ ಆಗೇ ಆಗುತ್ತೆ. ಬಟ್ ಸ್ಟೋರಿ ವೈಸ್ ಬರೋ ಹಾಗಿದ್ರೆ ಅದು ಪೇಪರ್ ಮೇಲೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಬಟ್ ಎಕ್ಸಿಕ್ಯೂಷನಲ್ಲಿ ಎಲ್ಲೋ ವೀಕ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಮೂವಿ 3 hours ಲಾಂಗ್ ಇದೆ. ಅದರಲ್ಲಿ ಆಲ್ಮೋಸ್ಟ್ 30 minutes ಹೀರೋಯಿನ್ಸ್ ಜೊತೆ ಇರೋ ಸೀನ್ಸ್ ಎಲ್ಲ ರಿಮೂವ್ ಮಾಡಿದ್ರು ಕತೆಗೇನು ಅಷ್ಟು ಎಫೆಕ್ಟ್ ಆಗ್ತಿರ್ಲಿಲ್ಲ ಅನಿಸ್ತು. ಮತ್ತು ಇದರ ನೆಗೆಟಿವ್ಸ್ ಕಡೆ ಬರೋ ಹಾಗಿದ್ರೆ CGI ತುಂಬ ಅಂದರೆ ತುಂಬ ಯೂಸ್ ಮಾಡಿದ್ದಾರೆ. ಬಟ್ ಅಷ್ಟು ಹೈ ಕ್ವಾಲಿಟಿ ಲೆವೆಲಲ್ಲಿ ಏನಿರಲಿಲ್ಲ. ಆ್ಯಂಡ್ ಮೋರ್ ಓವರ್ ಡಿಸಪಾಯಿಂಟ್ ಆಗಿದ್ದೇನು ಅಂದರೆ ಪ್ರಭಾಸ್ ಅವರ ಓಲ್ಡ್ ಲುಕ್. ಆ ಒಂದು ಓಲ್ಡ್ ಲುಕ್ನ ಮೂವಿಯಲ್ಲಿ ಎಲ್ಲೂ ನೋಡೋಕ್ಕೆ ಸಿಗಲ್ಲ. ಆ್ಯಂಡ್ ಅದು ಇಲ್ಲವೂ ಇಲ್ಲ. ಮೂವಿ ಫುಲ್ 3 hours ಮೂವಿಯಲ್ಲಿ ಅದು ಒಂಚೂರು ಗ್ಲಿಮ್ಸು ಕೂಡ ಇರೋದಿಲ್ಲ. ಆ್ಯಂಡ್ ಅದನ್ನ ಒಳ್ಳೆ ಪ್ರಮೋಷನಲ್ ಮೆಟೀರಿಯಲ್ ಆಗಿ ಯೂಸ್ ಮಾಡಿಕೊಂಡ್ರು ಅಂತ ಅನಿಸ್ಬಿಡ್ತು. ಮತ್ತು ಜೋಕರ್ ಲುಕ್ ಕೂಡ ಕ್ಲೈಮ್ಯಾಕ್ಸಲ್ಲಿ ಜಸ್ಟ್ ಒಂದು ಗ್ಲಿಮ್ಸ್ ತೋರಿಸಿ ಪಾರ್ಟ್ 2 ರಾಜಾ ಸಾಬ್ ಸರ್ಕಸ್ ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತಾರೆ. ಆ್ಯಂಡ್ ಇವಾಗಂತೂ ಪ್ರಭಾಸ್ ಅವ್ರು ಮಾಡೋ ಎಲ್ಲ ಮೂವಿಗೆ ಸೀಕ್ವೆನ್ಸ್ ಇದ್ದೇ ಇರುತ್ತೆ ಅನಿಸ್ಬಿಡ್ತು. ಆ್ಯಂಡ್ ಸ್ಕ್ರೀನ್ ಪ್ಲೇ ಸ್ವಲ್ಪ ನಾರ್ಮಲ್ ಆಗೇ ಇತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ನಂಗೆ ಕಾಮಿಡಿ ಅಷ್ಟು ವರ್ಕ್ ಆಗಿಲ್ಲ. ನಾನು ಸಿನಿಮಾನ ಕನ್ನಡದಲ್ಲೇ ನೋಡಿದೆ, ಇನ್ನೂ ಚೆನ್ನಾಗಿ ಮೂವಿನ ಮಾಡ್ಬೋದಿತ್ತು ಅಂತ ಅನಿಸ್ತು. ಆ್ಯಂಡ್ ಡೈಲಾಗ್ನ ಕೂಡ ಇನ್ನೂ ಚೆನ್ನಾಗಿ ಕಾಮಿಡಿಯಾಗಿ ಪ್ರೆಸೆಂಟ್ ಮಾಡ್ಬೋದಿತ್ತು. ಹಾರರ್ ಕಾಮಿಡಿ ಅಂತ ಅಂದಾಗ ಆಬ್ವಿಯಸ್ಲಿ ಇಲ್ಲ ಹಾರರು ಇಲ್ಲ ಕಾಮಿಡಿನೂ ಇಲ್ಲ ಅನಿಸ್ಬಿಡ್ತು. ನಂಗೆ ಪರ್ಸ್ನಲಿ ಸಿನಿಮಾ ಅಷ್ಟು ಇಷ್ಟ ಆಗಿಲ್ಲ. ಆ್ಯಂಡ್ ನಾನು ಇದಕ್ಕೆ 2.5 out of 5 stars ಕೊಡ್ತೀನಿ. ಆ್ಯಕ್ಚುಲಿ ನಾನು ಪ್ರಭಾಸ್ ಅವ್ರ ಓಲ್ಡ್ ಲುಕ್ನ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ತುಂಬ ಡಿಸಪಾಯಿಂಟ್ ಆಯಿತು. ನೀವು ಸಿನಿಮಾ ನೋಡಿದರೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.